ನಿಮ್ಮ ಕಾಲೇಜಿನ ಸ್ಟೂಡೆಂಟ್ ಸಿಇಟಿನಲ್ಲಿ ಇಡೀ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಬಂದಿದ್ದಾರೆ, ಜೊತೆಗೆ ಈ ಕಾಲೇಜಿನ ಟಾಪರ್ ಕೂಡ ಅಂತ ಅನ್ಸುತ್ತೆ. ಹೌದು. ಸೊ ಎಷ್ಟು ಹೆಮ್ಮೆ ಇದೆ. ಹಾಗೆ ಪ್ರಿಪರೇಷನ್ ಹೇಗಿತ್ತು ಸರ್? ಕಾಲೇಜಿನ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರಿಪರೇಷನ್ ಕೊಡ್ತೀರಾ? ಸಿಇಟಿನೂ ಕೂಡ ಇಲ್ಲೇ ಮಾಡ್ತೀರಾ? ಹೌದು ಮೇಡಮ್. ಮೊದಲನೇದಾಗಿ ನಮ್ಮ ಸೃಜನ್ಗೆ ಹಾರ್ಟಿಯಸ್ಟ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ನಮ್ಮ ಮಗ ಏನು ರ್ಯಾಂಕ್ ತೊಗೊಂಡಾಗ ಏನು ಖುಷಿ ಪಡ್ತೀವೋ ಅದಕ್ಕಿಂತ 10 ಪಟ್ಟು ಖುಷಿ ನಾವು ಪಡ್ತೀವಿ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಇದು ಪ್ರಿಪ್ರೇಷನ್ ಅಂತ ಬಂದಾಗ ಇದು KMW PU ಕಾಲೇಜು ಮತ್ತು ದೀಕ್ಷಾ ಸಹಭಾಗಿತ್ವದಲ್ಲಿ ನಾವು ಕ್ಲಾಸಸ್ ಮಾಡ್ತೀವಿ. ದೀಕ್ಷಾದಲ್ಲಿ ಕಂಪ್ಲೀಟ್ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ನ ಮಾಡ್ತೀವಿ ಮತ್ತು KMW ಬೋರ್ಡ್ ಪ್ರೋಗ್ರಾಮಿಗೆ ಟ್ರೈನಿಂಗ್ ಕೊಡುತ್ತೆ. ಇಲ್ಲಿ ಕಂಪ್ಲೀಟ್ ಒಂದು ವರ್ಷದ ಸಿಸ್ಟಮ್ಯಾಟಿಕ್ ನಾವು ಟೀಚಿಂಗ್ ಅಪ್ರೋಚ್ ಮತ್ತು ಟೆಸ್ಟ್ ಅಪ್ರೋಚ್ನ ಮಾಡ್ತೀವಿ. ಅಂದರೆ ಎವ್ರಿ ಫ್ರೈಡೇ ಬೋರ್ಡ್ ಟೀಚಿಂಗ್ ಇರುತ್ತೆ ಮತ್ತು ಎವ್ರಿ ಮಂಡೇ ಕಾಂಪಿಟೇಟಿವ್ ಟೀಚಿಂಗ್ ಇರುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಇವಾಗ CET ರ್ಯಾಂಕು ಸರ್ಜನ್ 2ನೇ ರ್ಯಾಂಕ್ ಬಂದಿದ್ದಾನೆ. ಅದರಲ್ಲಿ 50% ಮಾರ್ಕ್ಸು CET ಮಾರ್ಕ್ಸ್ ಕೌಂಟ್ ಆದರೆ ಇನ್ನು 50% ಮಾರ್ಕ್ಸು ಬೋರ್ಡ್ ಮಾರ್ಕ್ಸು ಕೌಂಟ್ ಆಗುತ್ತೆ. ಸೊ ಇಲ್ಲಿ ಇವರಿಗೆ ಪ್ಲಸ್ ಪಾಯಿಂಟ್ ಆಗಿ ಸೃಜನ್ಗೆ ಏನಂತ ಹೇಳಿದ್ರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಕಂಪ್ಯೂಟರ್ ಸೈನ್ಸು, ಫ್ರೆಂಚು 100ಕ್ಕೆ 100 ಮಾರ್ಕ್ಸ್ ತೆಗೆದಿದ್ದಾರೆ. ಮತ್ತು ಇಂಗ್ಲೀಷಲ್ಲಿ 98. ಸೊ ಇದು ರಾಜ್ಯಕ್ಕೆ 2ನೇ ಸ್ಥಾನ ನಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲೂ. ಮತ್ತು ಇವಾಗ CETನಲ್ಲಿ 177 ಮಾರ್ಕ್ಸು 180ಕ್ಕೆ ಜಸ್ಟ್ 3 ಮಾರ್ಕ್ಸ್ ಮಾತ್ರ ಹೋಯಿತು. ಇವಾಗ 2ನೇ ಸ್ಥಾನ ಬಂದಿದ್ದಾರೆ. ಸೊ ಇದೆರಡು ನಾವು ಇಂಟಿಗ್ರೇಟೆಡ್ ಅಪ್ರೋಚು ಮಾಡಿ ಟೆಸ್ಟ್ಗಳು ಮತ್ತು ಕಂಟಿನ್ಯೂಸ್ ಕ್ಲಾಸಸ್ಗಳನ್ನು ಮಾಡಿ ರಿವಿಷನ್ಸ್, ಮೇನ್ಲಿ ರಿವಿಷನ್, ನಮ್ಮದು ಪಾಠಕ್ಕಿಂತಲೂ ಹೆಚ್ಚಾಗಿ ರಿವಿಷನ್ಸ್ ತುಂಬ ನಾವು ಇಲ್ಲಿ ಫೋಕಸ್ ಮಾಡ್ತೀವಿ. ಸೊ ಇದೆಲ್ಲದರಿಂದ ಹಾಗೂ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ಮು ಅವರ ಒಂದು ಪರಿಶ್ರಮ ಮತ್ತು ನಮ್ಮ ಎಲ್ಲ ಟೀಚರ್ಸ್ಗಳ ಪರಿಶ್ರಮ, ಇದೆಲ್ಲ ಒಂದು 10% ಆದರೆ ಇವನ ಪರಿಶ್ರಮ 90%. ಅಷ್ಟು ಫೋಕಸ್ಡ್ ಆಗಿ ನಾನು ಹೇಳ್ತಾ ಇರ್ತೀನಿ, ಒಂಥರ ಇವನು ಹನುಮಂತ ಇದ್ದಂಗೆ. ಯಾಕಂದರೆ ಅವನ ಪೊಟೆನ್ಷಿಯಲ್ ಅವನಿಗೆ ಗೊತ್ತಿಲ್ಲ, ಎಲ್ಲದಕ್ಕೂ ಇಲ್ಲ ನಾನು ಮಾಡಲ್ಲ ಅಂತ. ಸೊ ಮೇಡಮ್ಮು ಜಾಸ್ತಿ ಕೌನ್ಸ್ಲಿಂಗಲ್ಲಿ ಅವನ ಜೊತೆ ಟೈಮ್ನ ಸ್ಪೆಂಡ್ ಮಾಡಿದ್ರು. ಯಾಕಂದರೆ ಪಾಠ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಅವ್ರನ್ನ ಉತ್ತೇಜನ ಮಾಡೋದು ಅಷ್ಟೇ ಮುಖ್ಯ ಆಗುತ್ತೆ. ಸೊ ಕೌನ್ಸ್ಲಿಂಗಲ್ಲಿ ಅವನ ಜೊತೆಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ, ಅವನು CET ಸ್ಟೂಡೆಂಟ್ ಆ್ಯಕ್ಚುಲಿ. ಸೊ CET ಜೊತೆಯಲ್ಲಿ ಮೇಡಮ್ ಅವನಿಗೆ ಫೋಕಸ್ ಮಾಡಿ ಸ್ವಲ್ಪ ಎನ್ಕರೇಜ್ ಮಾಡಿ JEE ತಗೋ ಅಂತ ಹೇಳಿದ್ರು. ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ IITಗೆ ಇದು ಎಕ್ಸಾಮ್ಸ್ಗೆ ಮಾಡ್ತೀವಲ್ಲ, ಅದರಲ್ಲಿ ದೇಶಕ್ಕೆ 548ನೇ ರ್ಯಾಂಕ್ ಬಂದಿದ್ದಾನೆ. 548 ರ್ಯಾಂಕ್ ದೇಶಕ್ಕೆ. ಇವಾಗ ಅವನು ಒಂದು NITನಲ್ಲಿ ಸೀಟ್ ಅಂತೂ 100% ಸಿಗುತ್ತೆ. ಈಗ ರಾಜ್ಯಕ್ಕೆ CETನಲ್ಲಿ 2ನೇ ಸ್ಥಾನ ಬಂದಿದ್ದಾನೆ. ಭಾಳ ಖುಷಿ ಆಗ್ತಾ ಇದೆ. ಅವರ ಪರಿಶ್ರಮ, ತಂದೆ ತಾಯಿಯ ಸಹಕಾರ ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳ ಪರಿಶ್ರಮ ಹಾಗೂ ನಮ್ಮ ಮ್ಯಾನೇಜ್ಮೆಂಟ್ನ ಪರಿಶ್ರಮ ಇವತ್ತು ಫಲ ಕೊಟ್ಟಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವನ ಪರಿಶ್ರಮ. ಸೊ ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಕೃಷ್ಣ BS ಅಂತ, ಪ್ರಾದೇಶಿಕ ಮುಖ್ಯಸ್ಥ KMW ದೀಕ್ಷಾ ವತಿಯಿಂದ.